ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಐಆರ್ ಕುರಿತು ಬಿಎಲ್ಎಗಳಿಗೆ ವಿಶೇಷ ತರಬೇತಿ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಶಾಸಕರಾದ ಶ್ರೀ ಬಿ. ದೇವೇಂದ್ರಪ್ಪನವರ ನೇತೃತ್ವದಲ್ಲಿ ಹಾಗೂ ಕೆಪಿಎಸ್ಸಿ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಎಂ. ಡಿ. ಕೀರ್ತಿಕುಮಾರ್ ಅವರ ಸಮ್ಮುಖದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಈ ತರಬೇತಿ ಶಿಬಿರದಲ್ಲಿ ಎಸ್ಐಆರ್ ಪ್ರಕ್ರಿಯೆ, ಮತದಾರರ ಪಟ್ಟಿಯ ಪರಿಷ್ಕರಣೆ ಹಾಗೂ ಬಿಎಲ್ಎಗಳ ಜವಾಬ್ದಾರಿಗಳ ಕುರಿತು ಸಮಗ್ರ ಮಾಹಿತಿ ನೀಡಲಾಯಿತು. ಅಲ್ಲದೆ ಮತದಾರರ ಪಟ್ಟಿಯ ಶುದ್ಧತೆ ಕಾಪಾಡುವುದು ಮತ್ತು ಪ್ರತಿಯೊಬ್ಬ ಅರ್ಹ ಮತದಾರರ ಹಕ್ಕು ರಕ್ಷಿಸುವ ಕುರಿತು ಜಾಗೃತಿ ಮೂಡಿಸಲಾಯಿತು. ತರಬೇತಿದಾರರಾದ ಶ್ರೀ ಮುತ್ತುರಾಜ್ ಅವರ ಎಸ್ಐಆರ್ ಮತ್ತು ಬಿಎಲ್ಎ ಕಾರ್ಯವೈಖರಿಯ ಕುರಿತು ವಿವರವಾದ ತರಬೇತಿ ನೀಡಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಪದಾಧಿಕಾರಿಗಳು, ಬಿಎಲ್ಎಗಳು ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಈಗ ನಡೀತಾ ಇದೆಯಲ್ಲ ಅದೇನಪ್ಪ ನೋಡಿ, ಈ ಪರಿಷ್ಕರಣೆ ಅಂತಕ್ಕಂಥದ್ದು ನಮ್ಮ ವಿರೋಧ ಅಲ್ಲ. ಈಗ ಪರಿಷ್ಕರಣೆಯ ಹೆಸರಿನಲ್ಲಿ ಅರ್ಧ ಮತದಾರರನ್ನೇ ಮತದಾರರ ಪಟ್ಟಿಯಿಂದ ಕೈಬಿಡ್ತಾ ಇದೆ. ಈಗಾಗಲೇ 13 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ಐಆರ್ ನಡೆದಿದೆ. ಅಲ್ಲಿ 6.5 ಕೋಟಿ ಜನರನ್ನ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಿದ್ದಾರೆ. 6.5 ಕೋಟಿ ಜನ, 45 ಕೋಟಿ ಜನ ಇದ್ರು ಮತದಾರರು 13 ರಾಜ್ಯಗಳಲ್ಲಿ. ಈಗ ಅದನ್ನ 42.5 ಕೋಟಿಗೆ ನಿಲ್ಲಿಸಿದ್ದಾರೆ. 6.5 ಕೋಟಿ ಅಂದ್ರೆ ಸಾಮಾನ್ಯ ನೆನಪಿಡಿ. ಪಶ್ಚಿಮ ಬಂಗಾಳ ಒಂದರಲ್ಲೇನೆ 91 ಲಕ್ಷ ಮತದಾರರನ್ನ ಕೈಬಿಟ್ಟಿದ್ದಾರೆ. 91 ಲಕ್ಷ ಅಂದ್ರೆ ಎಷ್ಟು ದೊಡ್ಡ ಮತದಾರರು. ಬಿಜೆಪಿಯಲ್ಲಿ ಈ ವರ್ಷ ತಗೊಂಡಿರ್ತಕ್ಕಂಥದ್ದು 2 ಕೋಟಿ 92 ಲಕ್ಷ ಓಟು. ಟಿಎಂಸಿ ತಗೊಂಡಿರ್ತಕ್ಕಂಥದ್ದು 2 ಕೋಟಿ 60 ಲಕ್ಷ ಓಟು. ಬರೀ 32 ಲಕ್ಷ ಡಿಫರೆನ್ಸ್. ಆದ್ರೆ ಡಿಲೀಟ್ ಆದ ಮತಗಳೆಷ್ಟು? 91 ಲಕ್ಷ ಅಂತ ಮಾಡ್ತಿದ್ರು. ಎಲೆಕ್ಷನ್ ನಡೆಯೋದಕ್ಕಿಂತ ಮುಂಚೆ ಒಂದು 3 ತಿಂಗಳಿಗೆ 18 ವರ್ಷ ಆಗಿದ್ರೆ ಮತದಾರ ಪಟ್ಟಿ ಸೇರಿಸಿ, ಯಾರಾದ್ರೂ ಇವರಿಂದ ಮದುವೆ ಆಗಿ ಬೇರೆ ಊರಿಗೆ ಹೋಗಿದ್ರೆ ಇಲ್ಲಿ ಡಿಲೀಟ್ ಮಾಡಿ ಅಲ್ಲಿ ಸೇರಿಸಿ, ಯಾರಾದ್ರೂ ಈ ಕ್ಷೇತ್ರದಿಂದ ಬೆಂಗಳೂರಿಗೆ ಹೋಗಿದ್ರೆ ಇಲ್ಲಿ ಡಿಲೀಟ್ ಮಾಡಿ ಅಲ್ಲಿ ಸೇರಿಸಿ, ಯಾರಾದ್ರೂ ತೀರೋಗಿದ್ರೆ ಅವ್ರನ್ನ ಡಿಲೀಟ್ ಮಾಡಿ ಅಂತ ನಡೀತಾ ಇತ್ತು. ಅದು ಸಾರಾಂಶ ಪರಿಷ್ಕರಣೆ. ಮತ್ತೆ 10 ವರ್ಷಕ್ಕೊಮ್ಮೆ ಇಂಟೆನ್ಸಿವ್ ರಿವಿಷನ್ ಅಂತ ನಡೀತಾ ಇತ್ತು. ಅದೇನಪ್ಪ ಅಂತಂದ್ರೆ ಪ್ರತಿ ವರ್ಷಕ್ಕೊಮ್ಮೆ ತೀವ್ರ ಪರಿಷ್ಕರಣೆ ಮಾತ್ರ. ಆಮೇಲೆ ಏನು ಅಂದ್ರೆ ಬಿಎಲ್ಒಗಳು ಯಾರಾಗಿರ್ತಾರೆ, ಅಂಗನವಾಡಿ ಟೀಚರ್ ಅಥವಾ ಸ್ಕೂಲ್ ಮೇಸ್ಟರ್ ಆಗಿರ್ತಾರೆ. ಅವರು ಮನೆ ಮನೆಗೆ ಬಂದು ಕೇಳ್ತಿದ್ರು, ಈ ಮನೆಯಿಂದ ಯಾರಾದ್ರೂ ಬೇರೆ ಕಡೆಗೆ ಹೋಗಿದಾರಾ, ಬೆಂಗಳೂರಿಗೆ ಹೋಗಿದಾರಾ, ಮದುವೆ ಆಗಿ ಹೋಗಿದಾರಾ, ಯಾರಾದ್ರೂ ತೀರೋಗಿದಾರಾ ಅಂತ ಕೇಳಿ ಅವ್ರನ್ನ ಡಿಲೀಟ್ ಮಾಡ್ತಿದ್ರು. ಯಾರಾದ್ರೂ 15 ವರ್ಷ ತುಂಬಿದ್ರೆ ಸೇರಿಸ್ತಾ ಇದ್ರು. ಇದನ್ನ ನಾವು ಬೆಂಬಲಿಸ್ತೀವಿ. ಈ ತರ ಆಗ್ಬೇಕು. ಮತದಾರ ಪಟ್ಟಿ ಅಂತಕ್ಕಂಥದ್ದು ಶುದ್ಧವಾಗಿರ್ಬೇಕು, ಡೂಪ್ಲಿಕೇಟ್ ಕೊಟ್ಟಿರಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಏನ್ ಶೋಷಿತ ವರ್ಗ ಇದೆ ಅವ್ರು ಯಾರಿಗೂ ನಾವು ನಮ್ಮ ಸಂವಿಧಾನ ನೀಡಿರ್ತಕ್ಕಂಥ ಮತದಾನ ಹಕ್ಕನ್ನ ನಾವು ಕಳಿಸ್ಕೊಳಕ್ಕೆ ಬಿಡೋದಿಲ್ಲ. ನಾವು ಪ್ರತಿಯೊಬ್ಬರಿಗೂ ಬೆಂಬಲವಾಗಿ ನಿಂತು ಅವ್ರ ಮತದಾನ ಹಕ್ಕನ್ನ ಉಳಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅಂತಂದು ನಮ್ಮ ಮನೆ ಸಿದ್ದರಾಮಯ್ಯ, ನಮ್ಮ ಸಿಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ನಮ್ಮ ಪಕ್ಷ ಒಂದು ತೀರ್ಮಾನ ಕೈಗೊಂಡು ಕಳೆದ 1 ತಿಂಗಳಿಂದ ಪ್ರತಿ ವಿಧಾನಸಭಾ ಕ್ಷೇತ್ರದ ಕೆಲವರಿಗೆ ಅಧ್ಯಕ್ಷ ನೀಡಲು, ಕೆಲವರಿಗೆ ದಾವಣಗೆರೆಯಲ್ಲಿ ಹಾಗೂ ಬೇರೆ ಬೇರೆ ಭಾಗದಲ್ಲಿ ಬೆಂಗಳೂರಲ್ಲಿ ಒಂದು ತರಬೇತಿಯನ್ನ ಹಮ್ಮಿಕೊಂಡಿತ್ತು. ನಾವು ಕೂಡ ಈ ಒಂದು ವಾರ 10 ದಿನದ ಕೆಳಗೆ ಬೆಂಗಳೂರಲ್ಲಿ ನಡೆದಂತ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಹೋಗಿ ಭಾಗವಹಿಸಿದ್ವಿ. ಅದಾಗಿ ಹೋಗಿ ಬಂದ ನಂತರ 30ನೇ ತಾರೀಕಿಂದ ಪ್ರತಿ ಮನೆಗೂ ಒಂದು ಏನು ಎನ್ಯುಮರೇಷನ್ ಫಾರಂ ಅಂತ ಒಂದು ಪ್ರಕಟಣೆ, ಮತದಾರರು ಏನಂತ ತುಂಬ ಕೊಡಬೇಕು ಅಂತ ಒಂದು ಫಾರಂ ಪ್ರತಿ ಮನೆಗೆ ತಲುಪಿಸುವಂತ ಕೆಲಸನ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮಗೆ ವಿಶೇಷವಾಗಿ ಕಂಡು ಬಂದಿದ್ದೇನು ಅಂತಂದ್ರೆ, ಎನ್ಯುಮರೇಷನ್ ಫಾರಂ ತುಂಬಾ ಕ್ಲಿಷ್ಟಕರವಾಗಿದೆ. ಅದು ತುಂಬೋದು ವಿದ್ಯಾವಂತರಿದ್ದಾರೆ, ಆಗ್ತಾ ಇಲ್ಲ. ಅದನ್ನು ಕೂಡ ಈಗ BLO ಅಂತಂದು ಸರ್ಕಾರದಿಂದ ನೇಮಿಸಿದ್ದಾರೆ. ಅವರಿಗೆ ಕೂಡ ಸಂಪೂರ್ಣವಾದ ಒಂದು ಮಾಹಿತಿ ಇಲ್ಲ. ಅದರಲ್ಲಿ ನಮ್ಮ ಪಕ್ಷದ ವತಿಯಿಂದ BLA2 ಅಥವಾ ಬ್ಲಾಕ್ ಲೆವೆಲ್ ಏಜೆಂಟ್ ಅಂತಂದು ಏನ್ ನೇಮಿಸಿದ್ದಾರೆ, ಅವರು ಸುಮಾರು ಒಂದು 260 ಬೂತ್ಗಳಿಂದ ಪ್ರತಿಯೊಬ್ಬರು ಇವತ್ತಿನ ದಿನ ಬಂದಿದೆ. ಆ 260 ಬೂತ್ನಿಂದ ಬಂದಿರತಕ್ಕಂಥ ನಮ್ಮ ಬ್ಲಾಕ್ ಲೆವೆಲ್ ಏಜೆಂಟ್ಗಳಿಗೆ ಹಾಗೂ ಆ ಒಂದು ಗ್ರಾಮದಲ್ಲಿರತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ
ನಡೆಸಿದ್ರಿಂದ ನಮ್ಮ ಕೆಪಿಸಿಸಿಯ ಒಂದು ಮುಖಂಡರ ಜೊತೆ ಮಾತಾಡಿ ಅವರು ಆಯ್ತು ಕಳಿಸ್ಕೊಡ್ತೀವಿ, ನೀವು ಇಷ್ಟು ಇಂಟ್ರೆಸ್ಟ್ ಇಂದ ನೀವು ಕೇಳ್ತಿದ್ದೀರ ಅಂತ ಖಂಡಿತವಾಗಲು ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ನಮಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿ ಆ ಒಂದು ನಮ್ಮ ಜಾಗೃತ ಕರ್ನಾಟಕ ವೇದಿಕೆ ಈ ಒಂದು SIR ತರಬೇತಿಯನ್ನ ನಮ್ಮ ರಾಜ್ಯಾದ್ಯಂತ ನಡೆಸಿಕೊಡ್ತಾ ಬಂದಿದೆ. ಆ ಒಂದು ವೇದಿಕೆಯಿಂದ ನಮ್ಮ ಋತುರಾಜ್ ಅವರು ಇವತ್ತು ತಮ್ಮೆಲ್ಲರಿಗೂ ಒಂದು ತರಬೇತಿ ನೀಡಲು ಆಗಮಿಸಿದ್ದಾರೆ. ಅವರು ವಿಶೇಷವಾಗಿ BLA